ಸೊ ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶ್ರೀಧರ್ ಅವ್ರ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ರಿ ನೀವು. ಗ್ಲೋಬಲ್ ವಾರ್ಮಿಂಗಿಗೆ ಮಾಂಸಾಹಾರ ಕಾರಣ. ಇವರು ಒಂದು ಹೇಳಿದ್ರು ಅಲ್ಲ, ಗ್ಲೋಬಲ್ ವಾರ್ಮಿಂಗ್ ಇವ್ರು ಏನು ಮಾಡ್ತಿದ್ದಾರೆ, ಮೊಟ್ಟ ಮೊದಲನೇದಾಗಿ ಈ ಸಸ್ಯಾಹಾರಿಗಳಿದಾರಲ್ಲ, ಇವರು ಆ್ಯಕ್ಚುಲಾಗಿ ಬಹಳ ಹಿಂಸೆಯ ಜನ. ಇವರು ಮಾನಸಿಕವಾಗಿ ಹಿಂಸೆಯ ತುತ್ತದಲ್ಲಿದ್ದಾರೆ. ಇವರು ಮಾಡೋ ಕೆಲಸ ಏನು ಅಂದರೆ, ಬೇರೊಬ್ಬನ ಆಹಾರ ಪದ್ಧತಿ ತೆಗೆದುಕೊಂಡು ಆತನಲ್ಲಿ ಅಳ್ಕುಂಟು ಮಾಡೋದು. ಯಾಕೆ ಈ ಅಳ್ಕುಂಟು ಮಾಡೋ ಕೆಲಸ ಮಾಡ್ತೀರಿ? ಇಡೀ ಜಗತ್ತಿಗೆ ಒಂದು ಅತ್ಯಂತ ಶ್ರೇಷ್ಠ ಪುಸ್ತಕ ಯೋಗದ ಬಗ್ಗೆ ಕೊಟ್ಟಿರೋರು ಬಹುಶಃ ನೀವುಗಳು ನೋಡಿರ್ತೀರಿ, BKS ಅಯ್ಯಂಗಾರ್, ಲೈಟ್ ಆನ್ ಯೋಗ. ನನಗೇನಾದರೂ ಬಹುಶಃ ಜಗತ್ತಿನ ಉಳಿಯೋದು ಒಂದೇ ಬುಕ್ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಎಲ್ಲರೂ ಕುರಾನ್ ಅಥವಾ ಬೈಬಲ್ಲು ಭಗವದ್ಗೀತೆ ಎಲ್ಲವನ್ನು ಬಿಟ್ಟು ಅದೊಂದು ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಚಿಕ್ಕ ವಯಸ್ಸಿಂದ ನನಗೆ ಪ್ರಭಾವ ಬೀರೋ ಪುಸ್ತಕ. ಅದರಲ್ಲಿ ಒಂದು ಕಡೆ ಭಾಳ ಚೆನ್ನಾಗಿ ಹೇಳ್ತಾರೆ, ಎಲ್ಲ ಯೋಗ ಹೇಳ್ಕೊಡೋರು ಸಹ ವೆಜಿಟೇರಿಯನ್ ಆಗಿರಿ ಅಂತ ಹೇಳ್ತಾರೆ. ನಾನು ಅಬ್ಸರ್ವ್ ಮಾಡಿದ್ದೀನಿ, ವೆಜಿಟೇರಿಯನಿಸಮ್ ಓಕೆ, ಸ್ವಲ್ಪ ಲಿಂಗ್ಬರಿಂಗ್ಗೆ ಹೆಲ್ಪ್ ಆಗಬಹುದು, ಆದರೆ ವೆಜಿಟೇರಿಯನಿಸಮ್ ನಿಮ್ಮಲ್ಲಿ ಸಾತ್ವಿಕ ಗುಣ ಉಂಟು ಮಾಡುತ್ತೆ ಅನ್ನೋದು ಸುಳ್ಳು. ವೆಜಿಟೇರಿಯನ್ ಆಹಾರ ಸೇವನೆ ಮಾಡಿಕೊಂಡು ಸಹ ಹಿಂಸಾ ಪ್ರವೃತ್ತಿ ಬೆಳೆಸ್ಕೊಂಡಿರೋ ಬಹಳ ಜನ ನೋಡಿದ್ದೀನಿ. ಹಾಗೆ ಮಾಂಸಾಹಾರ ಪದ್ಧತಿ ಇದ್ದು ಬಹಳ ಮಾನವೀಯ ಅಂಶಗಳನ್ನ ಬೆಳೆಸ್ಕೊಂಡಿರೋ ಭಾಳ ಜನ ನೋಡಿದ್ದೀನಿ. ಇವರು ನಮ್ಮನ್ನು ಹಿಂಸೆ ಯಾರು ಹಿಂಸೆ ಮಾಡ್ತಿದ್ದೀವಿ ನಾವು? ನಾವೇನು ಯಾವುದೋ ಧರ್ಮದ ಸಾಯಿಸಿದೀವ ಯಾರನ್ನಾದರೂ? ಯಾರ ಮನೆಗಳು ಬೆಂಕಿ ಇಟ್ಟಿದ್ದೀವ? ರೇಪ್ ಮಾಡಿಸಿದೀವ? ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಏನಕ್ಕೆ ನಾವು ಇದೊಂದು ತಕ್ಷಣ ಹಿಂಸೆ ಅಂತ ಈ ಜನರು ಹೇಳ್ತಾರೆ, ನಂಗೆ ಅರ್ಥ ಆಗ್ತಾ ಇಲ್ಲ. ನಾವು ಏನು ಎನ್ಕರೇಜ್ ಮಾಡೇ ಇಲ್ಲಲ್ಲ ಅದನ್ನು, ಹಿಂಸೆನ. ಅಂಬೇಡ್ಕರ್ ಮಾಡಿದ್ದಾರೆ. ಆಮೇಲೆ ಬುದ್ಧನ ಬಗ್ಗೆ ಹೇಳ್ತಾರೆ, ಬುದ್ಧ ಸಾಯೋಕ್ಕೆ ಹಿಂದಿನ ದಿನ ಕೂಡ ಮಾಂಸಾಹಾರ ಮಾಡಿದ್ದ. ಮತ್ತು ಬುದ್ಧನ ಜಯಂತಿನ ಅಕಸ್ಮಾತ್ ಬುದ್ಧ ನಿಜವಾಗಲೂ ಸಸ್ಯಾಹಾರಿ ಅಂತಲೇ ಇಟ್ಕೊಳ್ಳೋಣ, ಯಾಕೆಂದ್ರೆ ಅವರು ಪ್ರೂವ್ ಮಾಡಿದ ನನ್ನ ಎದುರಿಗೆ ಬುಕ್ ತಂದು ನಿಂತಾರೆ, ಆಗುತ್ತೆ ಅಷ್ಟು ತರೋದನ್ನ ಹೊತ್ಕೊಂಬರಕ್ಕಾಗ್ತಿತ್ತ? ಈಗ ಅಕಸ್ಮಾತ್ ಬುದ್ಧ ಆಗಿದ್ದ ಅಂತ ಇಟ್ಕೊಳ್ಳಿ. ಬುದ್ಧ ಮೇಯ್ನಾಗಿ ಹೇಳಿರೋದೇನು ಅಂತ ಹೇಳಿದ್ರೆ, ಇಡೀ ಜಗತ್ತು ನಿಮ್ಮ ಬುದ್ಧಿಯ ಮೂಲಕ ಬಂದಿದೆ, ನಿಮ್ಮ ಬುದ್ಧಿವಂತಿಕೆಯಿಂದನೇ ಬಾಳಬೇಕು. ದಟ್ಸ್ ವೈ ಹಿಸ್ ಕಾಲ್ಡ್ ಬುದ್ಧ. ಗೌತಮನು ಬುದ್ಧ ಆದ. ಇನ್ನೆಲ್ಲ ಮೌಢ್ಯವನ್ನು ಮರೀರಿ ಅಂತ ಹೇಳಿದ್ರು. ಎಲ್ಲ ಮೌಢ್ಯಗಳನ್ನು ಮರೀರಿ ಅಂತ ಹೇಳಿದಾಗ ಮೊಟ್ಟ ಮೊದಲನೇದಾಗಿ ಅವರು ಪೂಜೆಗೆ ವಿರೋಧಿ ಆಗಿದ್ದರು. ಬುದ್ಧಿನ ಜಯಂತಿ ದಿನ ಮಾಂಸಾಹಾರ ಅಲ್ಲ ಇಶ್ಯೂ, ಮೌಢ್ಯ ವಿರೋಧಿ ದಿನವಾಗಿ ಆಚರಿಸಬೇಕು. ಅವತ್ತೊಂದಿನ ಎಲ್ಲ ದೇವಸ್ಥಾನಗಳಲ್ಲೂ ಎಲ್ಲ ಕಡೆ ಪೂಜೆ ನಿಲ್ಲಿಸ್ಬಿಡಿ. ಯಾಕಾಗೋದಿಲ್ಲ ಅದನ್ನು? ಅದು ಬುದ್ಧನ ಸ್ವಲ್ಪ ಗೌರವ ಅಲ್ವಾ? ಗಾಂಧಿ ಜಯಂತಿ ದಿನ ನನ್ನ ಊಟದ ಬಗ್ಗೆ ನೀವು ಯಾಕೆ ಮಾತಾಡ್ತೀರಿ? ನಿಮಗೆ ಅದು ಸರಿ ಇಲ್ಲ ಅನಿಸಿದೆ, ನೀವು ಒಳ್ಳೆಯವರಾಗಿರಿ, ನೀವು ತಿನ್ಬೇಡಿ ಸ್ವಾಮಿ. ಅದು ನಾನು ನಿಮ್ಗೆ ತೊಂದರೆ ಮಾಡೋಕ್ಕಾಗಲ್ಲ. ನಾನು ಮಾಂಸಾಹಾರ ತಿಂತಿದ್ದೀನಿ ಅಂತ ಹೇಳಿ ಉತ್ತಮ್ ಚಂದ್ ಅವ್ರ ಮೇಲೆ ಜಗಳ ಮಾಡೋಕ್ಕಾಗಲ್ಲ. ನಾನು ಏನೇ ಶಕ್ತಿಯೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ನನ್ನ ನಿಯಂತ್ರಿಸೋದು ಈ ದೇಶದ ಕಾನೂನು, ನನ್ನ ಮೇಲೆ ನಿಯಂತ್ರಣ ಇರೋದು ಈ ದೇಶದ ಕಾನ್ಸ್ಟಿಟ್ಯೂಷನ್ಗೆ. ಆ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಸೆಕ್ಯುಲರ್. ಪ್ರತಿಯೊಬ್ಬನ ಏನು ಊಟ ಮತ್ತು ಇದನ್ನು, ಆ ಪದ್ಧತಿಯನ್ನು, ಆ ಹಕ್ಕನ್ನು ಎತ್ತಿ ಹಿಡಿಯುತ್ತದು. ಈ ದೇಶದಲ್ಲಿ 18-20% ಮುಸ್ಲಿಮರಿದ್ದಾರೆ, 30% ದಲಿತರು, ಬುಡಕಟ್ಟು ಜನಾಂಗ ಇದ್ದಾರೆ, ಶೂದ್ರರು ಒಂದು 40% ಇದ್ದಾರೆ. ಇವರು ಯಾವ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಮಾಡಿದ್ರು ಬೆಳೆ. ಪ್ರೊಫೆಸರ್ ಹೇಳಿದ್ರು 20% ಅಂತ, ನಾನು ಹೇಳಿದೆ ಯಾವ ಕಾರಣಕ್ಕೂ 9-10% ಮೇಲಿಲ್ಲ. ಅವ್ರು ಹೇಳ್ತಾರೆ ನಮ್ಮಲ್ಲಿ ಯಾರೂ ತಿಂತಾ ಇಲ್ಲ, ಅನೇಕ ನನ್ನ ಜೈನ ಮಿತ್ರರು ತಿಂತಾರೆ. ನಮ್ಮಲ್ಲಿ ಒಬ್ಬ ಮಿತ್ರ ಆನಂದ್ ಅಂತ ಹೇಳಿ ನೀವೆಲ್ಲ ನೋಡಿದ್ದೀರಿ, ಅದು ಗೊತ್ತಿಲ್ಲ. ಒಂದು ಸಾರಿ ಕೋಲಾರದಲ್ಲಿ ಒಂದು ಫಂಕ್ಷನ್ ಬರ್ತಾ ಇದ್ದಾಗ ಊಟಕ್ಕೆ ಅಂತ ಹುಡುಕಿದಾಗ ನಾನ್ ವೆಜ್ ಹುಡುಕಿದ್ರು. ನಮ್ಮ ಅಧ್ಯಕ್ಷ ಸಿಟ್ಟು ಬಂತು, ವೆಜಿಟೇರಿಯನ್ ಇದೆಯಲ್ಲ ಅಂದರೆ ನೀವು ಯಾಕ್ರಿ ಏನ್ರಿ ಬ್ರಾಹ್ಮಣರಾಗಿ ಇದನ್ನು ಒದ್ದಾಡ್ತಿದ್ದೀರಿ ಇಷ್ಟು ನಾನ್ ವೆಜ್ಗೆ ಅಂದರು. ಎಂಥ ಉತ್ತರ ಕೊಟ್ಟಾಗ ಗೊತ್ತಾ? ಸಡನ್ನಾಗಿ ರಿಫ್ಲೆಕ್ಸಿವ್ ಆನ್ಸರ್ ಅದು. 1000 ವರ್ಷಗಳಿಂದ ವಂಚಿತರಾಗ್ಬಿಟ್ಟಿದ್ದೀವಿ ನಾವು ಇಂಥ ಫುಡ್ಡಿಂದ. ನೀವು ತಿಂದು ರೂಢಿ ಇದೆ ನಿಮಗೆ, ದಯವಿಟ್ಟು ನಮ್ಗೆ ಇದು ಮಾಡಬೇಡಿ, ಐ ವಾಂಟ್ ಟು ಈಟ್ ಓನ್ಲಿ ನಾನ್ ವೆಜ್ ಅಂತಲೇ ಹೇಳೋದು. ಸೊ ಇದನ್ನೆಲ್ಲ ನಮಗೆ ಹೇರೋದಕ್ಕೆ ಬರಬಾರ್ದು. ಇದನ್ನು ನಾನು ಯಾವತ್ತಾದ್ರು ನನ್ನ ಆಹಾರ ಪದ್ಧತಿ ನಿಮ್ಮ ಮೇಲೆ ಏರಿದಿಲ್ಲ. ಈಗ ಕಡಿಮೆ ಪ್ರಮಾಣದಲ್ಲಿ ಮಾಂಸಾಹಾರ ಸೇವನೆ ಮಾಡೋರು ಕಡಿಮೆ ಪ್ರಮಾಣದಲ್ಲಿ ಇದ್ದಾರೆ, ಮಾಂಸಾಹಾರ ಸೇವನೆ ಮಾಡಿದವರು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಕಡಿಮೆ ಪ್ರಮಾಣದಲ್ಲಿ ಅವರು ಮಾಂಸ ಸೇವನೆ ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟಾಟಿಸ್ಟಿಕಲ್ ನಿಮ್ಗೆ ಗೊತ್ತಿಲ್ಲ. ಪ್ರತಿಯೊಂದು ಮಾಂಸಾಹಾರ ಸೇವನೆ ಆಗ್ತಾ ಇದೆಯಲ್ಲ, ಈ ದೇಶದ ನೀವು ಜಾತಿ ಆಧಾರವಾಗಿ ನೋಡಕ್ ಹೋಗ್ಬೇಡಿ, ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲರೂ ಭೂಮಿ ಮೇಲೆ ನೀವೆಲ್ಲರೂ ಉಸಿರಾಡಬೇಕು, ಎಲ್ಲರೂ ಊಟ ಮಾಡಬೇಕು. ಯಾವ್ದಕ್ಕಾದ್ರೂ ಆಗ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ, ನಾನ್ ವೆಜ್ ಕೆಜಿ ಜಾತಿ ಬಗ್ಗೆ ತಗೊಳ್ತಾ ನೀವು ಜಾತಿ ಪದ್ಧತಿನೇ ಅವ್ರು ಹೇಳ್ತಾ ಇರೋದು. ದಲಿತರ ಆಹಾರ ಜಾತಿ ಪದ್ಧತಿ ಇದೆ ಅಲ್ಲ ಸರ್, 20 ವರ್ಷದಿಂದ ಇದು ಆಲ್ರೆಡಿ ರೂಢಿದಲ್ಲಿ ಇದೆ. ಈ ಸಾರಿ ಏನಾಗ್ಬಿಟ್ಟಿದೆ ಅಂತ ನನ್ನ ಪ್ರಕಾರವಾಗಿ ಅಂಬೇಡ್ಕರ್ ಜಯಂತಿಗೆ ಇರ್ಲಿಲ್ಲ ಉತ್ತಮ್ ಚಂದ್ರಿ.
ಅಂಬೇಡ್ಕರ್ ಜಯಂತಿ ಇರ್ಲಿಲ್ಲ, ಇಲ್ಲಿವರೆಗೂ ಉಳಿದಿದ್ದು ಇರ್ಲಿಲ್ಲ, ಮಹಾನವಮಿ, ಈಗ ಇರ್ಬಾರ್ದು ಶ್ರೀರಾಮನಾಥ ಅಂತಲ್ಲ, ಎಲ್ಲ ನಾನು ಹೇಳ್ತಾ ಇರೋದು ಮೊದಲಿನಿಗೂ ಈಗ ಬದಲಾವಣೆ ಬರ್ತಾ ಇರ್ತದೆ ನಿಮ್ಗೆ. ಅಲ್ಲ, ನೀವು ಆಗಿಲ್ಲ, ಬದಲಾವಣೆ ಹಿಂದೆ ಇಲ್ಲ. ನೀವು ಈಗಲೂ ಆಗ್ತದೆ. ಯಾರಲ್ಲಿ ಬದಲಾವಣೆ ಅಂತಲ್ಲ, ಪರಿಸರ ನೀವು ನಿಮ್ಮ ಮುಂದಿನ ಬದಲಾವಣೆ ಜನಾಂಗಕ್ಕೆ ಬಯಸ್ಕೊಂಡು ಭೂಮಿ ನೀವು ಬಿಡ್ಬೇಕು ಹೇಳ್ರಿ. ನೀವು. ನಮ್ಮ ಬದಲಾವಣೆ ಭೂಮಿ ಬಗ್ಗೆ ನಾವು ಮಾತಾಡ್ತೀವಿ. ನಿಮ್ಮೊಬ್ಬರಿಗೆ ಇರಲ್ಲ, ಅದು ಒಂದು ಏನೋ ದಿವ್ಸ ಎಲ್ಲರಿಗೂ ಮುಂದೆ ಕೇಳ್ಕೊಳ್ಳೋದಪ್ಪ. ಪರಿಸರ ಬಿಟ್ಟು ಹೋಗಿ ನೀವು ಕೇಳ್ಕೊಳ್ಳೋದು ಒಂದು ದಿವಸ 365 ದಿವಸದಲ್ಲಿ ಇಡೀ ಒಂದು ದಿವಸ ಮಾಂಸಾಹಾರ ಪ್ರಪಂಚದಲ್ಲಿ ಮಾಂಸಾಹಾರ ಸೇವನೆ ಮಾಡ್ತಾ ಇರೋರು ಏನಿದಾರಲ್ಲ 10% ಜನ ಬಿಟ್ರೆ ದೇಶದಲ್ಲಿ ಪ್ರಪಂಚದಲ್ಲಿ ಅದು ಹೆಂಗೆ 40 ಹೇಳಿ ಸ್ವಲ್ಪ ನನಗೆ ಅರ್ಥ 40,000 ಜನ ಅಯ್ಯ. 40,000 ಇವ್ರು ಏನ್ ಮಾಡ್ತಾರೆ? ಒಂದು ಸುಳ್ಳನ್ನ ಹಿಡ್ಕೊಂಡು, ಒಂದು ಹಸಿ ಸುಳ್ಳನ್ನ ಹಿಡ್ಕೊಂಡು 40,000 ಜನಕ್ಕೂ ಹೆಚ್ಚಿನ ಜನ ನಿಮ್ಗೆ ಬರೇ ಅದು ಹಸಿನಿಂದ ಪ್ರಬುದ್ಧತೆ ಪ್ರಪಂಚದಲ್ಲಿ ಅನ್ಸುತ್ತೆ ಸಾಯ್ತಾರೆ. ನಿಮ್ಗೆ 40,000ಕ್ಕೂ ಹೆಚ್ಚಿನ ಜನ ವಿಶ್ವದಲ್ಲಿ ಬರೇ ಹಸಿನಿಂದ ಹೊಟ್ಟೆ ಹಸಿನಿಂದ ಸಾಯ್ತಾರೆ, ಹೊಟ್ಟೆಗೆ ಆಹಾರ ಇಲ್ಲದೆ ಸಾಯ್ತಾ ಇದ್ದಾರೆ. ಇಂಥ ಸಾಯದಲ್ಲಿ ನಾನು ಹೇಳ್ತಾ ಮಾಂಸಾಹಾರ ಸೇವನೆ ಏನ್ ಮಾಡ್ತಾರಲ್ಲ ಅವರಲ್ಲಿ 10% ಜನ ಕೂಡ 10% ಜನ ಮಾಂಸಾಹಾರ ಏನು ಸೇವನೆ ಮಾಡ್ತಾರಲ್ಲ ಅದ್ರ ಬಿಟ್ರೆ ಅಷ್ಟು ಜನಕ್ಕೂ ಕೂಡ ನಿಮ್ಗೆ ಆಹಾರ ಕೊಡ್ಬೋದು ನೀವು. ಏನಂದ್ರೆ 1 kg ನಿಮ್ಗೆ ಮಾಂಸಾಹಾರ ಬೆಳಿಬೇಕು ಅಂದ್ರೆ ಎಷ್ಟು kg ನೀರು ಬೇಕು ಗೊತ್ತಾ, ನಿಮ್ಗೆ ಎಷ್ಟು kg ಆಹಾರ ಬೇಕು ಗೊತ್ತಾ? ನಿಮ್ಗೆ ಒಬ್ಬ ಮನುಷ್ಯ ನಿಮ್ಗೆ ಒಂದು ಸಾಧಾರಣವಾಗಿ 6 ರಿಂದ 7 ನಿಮಿಷ ಸ್ನಾನ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆಹಾರ ಹೇಳ್ತೀನಿ ನಮ್ಗೆ, ನೀರು ಮತ್ತೆ ಈ ಫುಡ್ ಆಹಾರ ಬಗ್ಗೆ ಹೇಳ್ತೀನಿ ನಾನು. ಆಗಿರೋದಕ್ಕೂ Food ಮಾಂಸಾಹಾರಕ್ಕೂ processing ಬಗ್ಗೆ ಹೆಂಗೆ ಮಾತ್ರ ಹೇಳ್ತೀನಿ. ಹೆಂಗೆ ಇದೇ ಹೇಳ್ತಾ ಇದ್ದೀನಿ ನಿಮ್ಗೆ. ಹೆಂಗೆ? 1 kg ಮಾಂಸಾಹಾರ ಬೆಳಿಬೇಕು ಅಂದ್ರೆ ನಿಮ್ಗೆ ಎಷ್ಟು ಮಾಂಸಾಹಾರ ಮಾಂಸಾಹಾರ ಬೆಳೆಯೋದಲ್ಲ. ಬೆಳೆಸಬೇಕು ಅಂದ್ರೆ ನಿಮ್ಗೆ ಹೇಳ್ತಾ ಇರೋದು ಬೆಳೆಯೋದಂದ್ರೆ ಅದು ಹೊಲದಲ್ಲಿ ಬೆಳೆಯೋದಿಲ್ಲ. ನಿಮ್ಗೆ 1 kg ಮಾಂಸಾಹಾರ ನಿಮ್ಗೆ 1 ಎಕರೆಯಲ್ಲಿ ಭತ್ತ ಹಾಕ್ತೀರಿ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತೀನಿ, 1 kg ಭತ್ತ ನೀವು ಒಂದು ಎಕರೆಯಲ್ಲಿ ನೀವು ಭತ್ತ ಹಾಕಿದ್ರೆ ಯಾವುದಿಲ್ಲ ಫ್ಯಾಕ್ಟ್ಸ್ ಇದೆ. ನೀವು ಹಸಿ ಸುಳ್ಳು ಅಂತ ಹೇಳಿ ಅದನ್ನು ಮರೆಮಾಚಕ್ಕಾಗಲ್ಲ. ಸತ್ಯ ಯಾವತ್ತಿಗೂ ಸತ್ಯನೇ, ಸತ್ಯ ನೀವು ಸಾಯಿಸಕ್ಕಾಗಲ್ಲ, ಮರೆಮಾಚಬಹುದು ಅಷ್ಟೇ. ಎಲ್ಲ ನಿಮ್ಗೆ ನಾನ್ ಕೊಡ್ತೀನಿ ಬನ್ನಿ ನಿಮ್ಗೆ ಎಲ್ಲಿ ಕೊಡ್ತೀವಿ? ನೀವು ತೋರಿಸಿ email ಈಗ. ನಾನು ಇನ್ನೂ ಕಳಿಸ್ತೀನಿ, ಒಂದೂವರೆ ಕೊಡಿ. ನಿಮಿಷನೂ ಮಾತಾಡ್ತೀನಿ. ನಾನು ಕೊಡಿ. ಸಬ್ಮಿಷನ್ ನಿಮ್ಗೆ ಸರ್ಕಲ್ ಎಲ್ಲ ಅಲ್ಲಿ ಕೊಡ್ತೀನಿ 30% ನೀವು. ಅಂತ ಅಂದ್ಬಿಟ್ರೆ ಎಲ್ಲರಿಗೂ ಕೊಡಿ. ನಾನು 30% ಕಳಿಸ್ತೀನಿ ನಿಮ್ಗೆ. ಯಾರು ಅಂತ ತಗೊಳಕ್ ಹೋಗ್ಬಿಡಿ, ನಾನು ಕೊಡ್ತೀನಿ ನಿಮ್ಗೆ. ಕೊಡಿ, ನಿಮ್ಗೆ ತರ್ಸಿ ಹೇಳಿದೆ. ಈಗ. ಹೇಳಿದೆ ನಮ್ಮ ಮಾತಾಡಿ ನೀವು ಗಟ್ಟಿದೆ. ಸತ್ಯಾಂಶ ಹೇಳಕ್ ಬಿಡಲ್ಲ ಬೇರೆ ನೀವು. ವಿಷಯ ಬೇಡ, ಬೇರೆ ವಿಷಯ ಸತ್ಯಾಂಶ ಬೇಡ. ಹೇಳಕ್ ಬಿಡ್ತಾರಲ್ಲ ನೀವು. ಇದು 30% ಯಾಕೆ ಹೇಳಿದ್ರೆ ಎಲ್ಲಾಗುತ್ತೆ ಅಂತ ಅಂದ್ರೆ ಹೇಳಿ. ನೀವು ಹೇಳಿದ್ದೆಲ್ಲ ಜನ ಒಂದು ಒಪ್ಕೊಂಡ್ಬಿಡ್ಬೇಕು. ಕೆಜಿ 1 kg ಮಾಂಸ ಬೇಕು, 22 ಖರ್ಚಾಗುತ್ತೆ. ನೀರು ಆಹಾರ ಬಹಳ ಜಾಸ್ತಿ ಖರ್ಚಾಗುತ್ತೆ. ನಿಮ್ಗೆ ಹೇಳ್ತೀನಿ. ಒಂದು ನಿಮಿಷ ಇರ್ರಿ, ಸುಮ್ಮನೆ ಅಲ್ಲ, ನೀವು ಮಾತಾಡ್ಬೇಕಾದ್ರೆ ಸುಮ್ನೆ ಇದ್ರೆ ಸ್ವಲ್ಪ ಇರಿ, ಒಂದು ನನಗೂ ನಿಮಿಷ. 2 ನಿಮಿಷ ಈಗ ನಾನು ಕೊಡಕ್ಕಾಗಲ್ಲ. ಬೇರೆ ಏನಿಲ್ಲ, ಇದು ಏನಾದ್ರು 30% ಮಾತ್ರ ಈ ದೇಶದಲ್ಲಿ ಮಾಂಸಾಹಾರಿಗಳು, 70% ಇದು ಸೆನ್ಸಸ್ ಆಗಿದೆ ಅಂತ ಹೇಳಿದ್ರೆ, ನಾನು ಈಗ ಸಾರ್ವಜನಿಕರಿಗೆ ಹೇಳ್ತಿದ್ದೀನಿ, ನಿಮ್ಗೆ ಗೊತ್ತು, ನಾನು ಹೇಳಿದ್ಮೇಲೆ ಅದಕ್ಕೆ ಐ ಸ್ಟಿಕ್ ಟು ಇಟ್. ನಾನು ಮತ್ತು ವೆಂಕಟಸ್ವಾಮಿ ಇವತ್ತಿನ ಸಸ್ಯಾಹಾರಿಗಳಾಗ್ತೀವಿ, ಬೇರೆಯವ್ರಿಗೂ ಅದು ಸಸ್ಯಾಹಾರ ಇದು ಮಾಡ್ತೀನಿ. ಎಲ್ಲರಿಗಿನ್ನ ದಯವಿಟ್ಟು ನಿಜ ತರ್ಸಿ, ಆದ್ರೆ iPad ತರ್ಸಿ. ಎಲ್ಲರಿಗಿನ್ನ ಸಂತೋಷ ಆಗೋದು ನಾನು. ಎಲ್ಲರಿಗಿನ್ನ ತರ್ಸಿ ಸಂತೋಷ ಅಣ್ಣ. ಆಗೋದು ನಾನು. ಯಾವಾಗಲೂ ತರ್ತೀನಿ ಅಂತ ಹೇಳ್ಬೇಡಿ. ಎತ್ತಿರಿ ಯಾವಾಗಲೂ iPad ಬೇಡ ತರ್ಸಿ. ನಿಮ್ಗೆ, ನಾನು ಖುದ್ದು ನಿಮ್ಗೆ ರೆಕಾರ್ಡ್ಸ್ ನಾನು ಕಳಿಸ್ತೀನಿ, ನಿಮ್ಗೆ ಎಲ್ಲಿ ಬೇಕು ಹೇಳಿ ನಾನು ಇವತ್ತು- ಕಳಿಸ್ತೀನಿ ನಿಮ್ಗೆ. It should be government document. iPad ಅಲ್ಲಿ ಇಲ್ಲೇ ಇರೋಂಥವ್ರು ಎಲ್ಲ ದಾಖಲೆ ನೀವು ನಿಮ್ಮ ಹತ್ರ iPad ಅಲ್ಲಿ ಏನು ನೋಡಕ್ ತಂದಿದ್ದೀರಿ? ಬಂದಿಲ್ಲ ಅಷ್ಟೇ ನಿಮ್ಗೆ. ಓಕೆ, ಏನ್ ಮಾಡ್ಲಿಕ್ಕಾಗಲ್ಲ. ಹೋಗ್ಲಿ, ನೀವು ಆಗ್ಲಿ. ಯಪ್ಪ, ಅಸಹ್ಯ ಮನುಷ್ಯ. ಅದ್ರ ಬಗ್ಗೆ ನೀವು ಏ, ಈ ಹೋಗಿಲ್ಲ. ಮನುಷ್ಯ ಬಹಳ ಸಣ್ಣ ಮನುಷ್ಯ. ಅಲ್ಲ, ಇದು ಪ್ರಬುದ್ಧ ಅಲ್ಲ, ಡಿಸ್ಕಷನ್ ಅಲ್ಲ. ಅಲ್ಲ. ಇದು ಪ್ರಬುದ್ಧ ಡಿಸ್ಕಷನ್ ಅಲ್ಲ. ನಮ್ಗೆ ನೋಡಕ್ ಬರೋದಿಲ್ಲ. ವಾಟ್ ನಾನ್ಸೆನ್ಸ್ ಇಸ್ ಟಾಕಿಂಗ್. ನೋಡಿ, ನೋಡಿ, ಏನು ನೀವು ಆ ಗೊತ್ತಿಲ್ಲ. ರೀತಿ ಅಲ್ಲ. ಇವಾಗ ಅಯ್ಯೋ, ಮಾತೇನಪ್ಪ? ಅಲ್ಲ, ನಾವು ಕೇಳ್ಕೊಳ್ತೀವಿ, ಅಲ್ಲ, ಒಂದು ದಿವಸ ಎರಡು ಮಾಡೋದು. ಮನಸ್ಸಿಗೆ ಕಟ್ಟಡ ಹಾಕ್ಬೋದು. iPad ಇದೆ. ಮನಸ್ಸಿಗೆ iPad ಇದೆ. ಕಟ್ಟಡ ಹಾಕ್ಬೋದು ನಿಮ್ಗೆ. ಅಲ್ಲ, ಹೇಳೋ ವಿಷಯಗಳು ಅಲ್ಲ, ಮನಸ್ಸಿಗೆ ಏನ್ ಕಟ್ಟಡ ಮನ್ಸಿಗೆ ಹಾಕ್ಬೋದು. ಇಲ್ಲ ಇದೆ, ಇದು ತರ್ಸಿ. ಹಿತಾರ್ಸಿ ಇಲ್ಲ ತೆಸಿ ಇಲ್ಲ ತಗೊಳ್ಳಿ ನೀವು. ಅದು ನಾನು ಕೇಳೋದಲ್ಲ. ಇನ್ನೂ ಅದು ನಾನೇ ನೀವು ಕೊಡ್ತೀನಿ, ನಾನು ಚೆಕ್ ಒಬ್ಬನೇ ಮಾಡಿ. ಇರ್ತೀನಿ. ನೀವು ಅಲ್ಲಿ ಚೆಕ್ ಮಾಡಿ ಮಾತಾಡ್ತಾ ಇರ್ತೀನಿ ನಾನು. ಅಲ್ಲ, ಅಲ್ಲ, ನಿಮ್ಗೆ ನೀವು ಒಂದು ದಯವಿಟ್ಟು ವಿಷಯ ಮಾತಾಡಿ. ಕೇಳಿ. ಅಲ್ಲ, ಅಲ್ಲ, ದಿವ್ಸ ಅಲ್ಲಿವರೆಗೂ ಮಾತಾಡಿ, ಅಸಹ್ಯ ಆಗುತ್ತೆ ಜನಗಳಿಗೆ ನನಗೆ. ಅಲ್ಲಿ ಬೇರೆ ವಿಷಯ ಮಾತಾಡಿ. ಅಲ್ಲ, ಒಂದು ನಿಮಿಷ. ಅಭಯದಾನ ಕೊಡಿ. ಸೆನ್ಸಸ್ ರಿಪೋರ್ಟ್ ಅಂತ ಹೇಳಿದ್ರಲ್ಲ, ಇಟ್ ಶುಡ್ ಬಿ ಗೌರ್ಮೆಂಟ್ ಡಾಕ್ಯುಮೆಂಟ್ ಅದು. ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ It should be ಅಥೆಂಟಿಕ್. Government ನಿಮ್ಗೆ ಬರೀ ಗೌರ್ಮೆಂಟ್ ಒಂದೇ ಕೊಟ್ಟಿಲ್ಲ, ನಿಮ್ಗೆ ಬೇರೆ ಸಂಘಟನೆಗಳು ಸಿಕ್ಕಾಪಟ್ಟೆ ಬೇರೆ ಕೊಟ್ಟಿದ್ದಾರೆ. ಸಂಘಟನೆಗಳು ಲೆಕ್ಕ ಬೇಡ ಅದರಲ್ಲೇ ನಮ್ಗೆ. ಹುಡುಕ್ತಾ No, 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 ಸಿಗುತ್ತೆ no. authentic ಅಲ್ಲ, records ನಿಮ್ಗೆ. ಬೇರೆ ಸಂಘಟನೆಗಳು ಎಲ್ಲದೂ ನೋಡಿ, ಸಿಗುತ್ತೆ. ಇಲ್ಲ. ಇದು authentic records. ನಾನು ಒಂದು ಸಂಘಟನೆ ಅಂತ ಹೆಸರು ಹೇಳ್ಬಿಟ್ಟು ಸುಳ್ಳು ಹೇಳಕ್ಕಾಗ್ತೇನೆ? ನೋಡಿ, ಸುಳ್ಳು ಹೇಳಿ ಯಾವ್ದೋ ಒಂದು ವಿಷಯ ಇವಾಗ ಯಾವ್ದೋ ಸುಳ್ಳು ಬೇರೆ ಹೇಳಿ, ವಿಷಯ ಎಪ್ಪತ್ತು ಹೇಳಿ ವರ್ಷ ಬರೋದಿಲ್ಲ. ನಾವು ಎಲ್ಲರಿಗೂ ಹೇಳಿ, ಕೈ ಮುಗಿ ಕೇಳ್ಕೊಳ್ತೀವಿ ಅಪ್ಪ. ನಮ್ಮ ನಾವು- ಅಬ್ಜೆಕ್ಷನ್ ಯಾವುದೂ ಇಲ್ಲ ಮಾಂಸಾಹಾರ ಸಸ್ಯಾಹಾರದ ಬಗ್ಗೆ. ಗೊತ್ತಾಗ್ಲಿ, ಬೇರೆ ಜನ ನೋಡ್ತಾ ಇಲ್ಲ, ಒಂದು ಅರ್ಥ ದಿವಸ ಮಾಡ್ಕೊಳ್ಳಿ. ಬಿಡೋದಕ್ಕೆ ನಾವು ಕೇಳ್ಕೊಳ್ತೀವಪ್ಪ. ಏನು ನೀವು- ಅವ್ರು ಹೇಳ್ತಾ I ಇದ್ದಾರೆ. respect it. ನಾವು ಸಸ್ಯಾಹಾರಿ. ಅಲ್ಲ, ನಿಮ್ಮ ಕಾಳಜಿಯ ಬಗ್ಗೆ ನನಗೆ ನನಗೆ ಇದಿದೆ. ಅದನ್ನ ಇದು ಮಾಡ್ತಿಲ್ಲ. ಸುಳ್ಳು ಹೇಳ್ಬಾರ್ದು ಈ ತರ. ಸಿ ಸುಳ್ಳು ಅಲ್ಲ, ಸುಳ್ಳು ನಾನು ಆಗಲೇ ಹೇಳಿದೆ. ಸುಳ್ಳು ಹೇಳಕ್ ಅವಶ್ಯಕತೆ ಈ ಮೀಡಿಯಾ ಮುಂದೆ ಹೇಳೋ ಇಲ್ಲ, ಅವಶ್ಯಕತೆ ನಮಗಿಲ್ಲ. ನಿಮ್ಮ ಯಾವ ಕಾಳಜಿಯ ಬೇರೆ ಬಗ್ಗೆ ಆತಂಕಗಳು ಬಹಳ ಬಂದಿರೋದು. ನಿಮ್ಮ ಕಾಳಜಿಯ ಬಗ್ಗೆ ನಮ್ದು ಯಾವ ಅಬ್ಜೆಕ್ಷನ್ ಇಲ್ಲ. ಅದನ್ನ ಇಷ್ಟು ಇದು ಜನ ಮಾಡಿ ಇದ್ದಾರೆ respect ನಾವೆಲ್ಲ it. ಹೇಳ್ತಾ ಇಲ್ಲ. ಸುಳ್ಳು ಹೇಳ್ಬಾರ್ದು. ಅಥವಾ ಸಸ್ಯಾಹಾರವನ್ನ ನೀವು ಸೇವಿಸಿ ಅನ್ನೋದ್ರಲ್ಲಿ ನಿಮ್ಮ ಇಷ್ಟ ಅದು ನೀವು ಹೇಳ್ತೀರಿ. ಇಷ್ಟ ಆದವ್ರು ಕೇಳ್ತಾರೆ, ಕಷ್ಟ ಆದವ್ರು ಬಿಡ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ತಾವೀಗ ಏನು ಹೇಳೋ ವಿಚಾರಗಳನ್ನು ಹೇಳ್ತಾ ಇದ್ದೀರಲ್ಲ, 3 out ಇದು 3 out of 4 persons aged 15 years and above have been reported to be non-vegetarians. ನೋಡಿ, Census of ನೀವು India. ಹಾಕಿ ಪೂರ್ತಿ ನೋಡಿ. Census ಎಲ್ಲ of records ನೋಡಿ. ಇಲ್ಲಿ ಬರ್ತಾ ಇದೆ. ನೀವು ಅದನ್ನ ಚೆಕ್ ಮಾಡಿ ನೀವೇ ತರ್ಸ್ಕೊಡಿ. ಇಲ್ಲ, ನೀವು ಮಾಡಿ ನಾನು ತೋರಿಸಿ ನಿಮ್ಗೆ ಒಂದೇ ರೆಕಾರ್ಡ್ಸ್ ಅಲ್ಲ ನಿಮ್ಗೆ. ಅಲ್ಲ, ಒಂದು ಅದು census of ಅಂತರ್ಜಾಲ India. ನೋಡಿ, Census of website ಅದು. ನೀವು ಹೇಳಿದ census ಯಾವ್ದೋ of ಒಂದು India. census ನೋಡಿ ಹೇಳಲ್ಲ. ನೀವು ಇದು census of India ಹೇಳೋದು. ಗೌರ್ಮೆಂಟ್ ರಿಪೋರ್ಟ್ಸ್ Government ಹೇಳ್ತಾ ಇದೆ, ನೋಡಿ document ಚೆಕ್ ಮಾಡಿ. ಅಲ್ಲ, ಅದನ್ನ dispute ಮಾಡಕ್ ಹೋಗ್ಬೇಡಿ. ಡಿಸ್ಪ್ಯೂಟ್ ನೋಡಿ ಏನ್ ರೆಕಾರ್ಡ್ಸ್ ಕೊಟ್ಟಿರೋದನ್ನ ಹೇಳ್ಬೇಕು ನಾವು. ನಿಮ್ಮ ಅದನ್ನ ಸಂಘ authentic ಸಂಸ್ಥೆಗಳು ಆಗಿ ಹೇಳ್ತಕ್ಕಂಥ ಅಂಕಿಅಂಶಗಳು ಯಾವ ಸತ್ಯ ಸಂಘ ಅಂತ ಸಂಸ್ಥೆಗಳ ನಂಬಕ್ಕಾಗಲ್ಲ. ಸಂಬಂಧಪಟ್ಟಿಲ್ಲ. ಇದು ಸತ್ಯ. ನಾನು ಒಬ್ಬ ಸಸ್ಯಾಹಾರಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಯಾವುದೇ ಸಂಘ ಸಂಸ್ಥೆಗೆ ಸಂಬಂಧಪಟ್ಟ ನಾನು ಮಾತಾಡ್ತಾ ಇಲ್ಲ. ಮತ್ತೆ? ಪ್ರತಿಯೊಬ್ಬರು ಎಲ್ಲರೂ ಬದುಕಬೇಕು, ಎಲ್ಲರೂ ಇಲ್ಲ, ಉಸಿರಾಡಬೇಕು, Census of India ಒಂದು ಎಲ್ಲರೂ document ಹೊಟ್ಟೆಗೆ ಅಲ್ವಾ? ಆಹಾರ ತಿನ್ಬೇಕು. Census of India ಯಾರೋ document ಕೆಲವು ಅಲ್ವಾ? ಮಂದಿ ನೀವೇ ಮಾಂಸಾಹಾರಿ ಹೇಳಿದ್ರಲ್ಲ, ತಿಂತಾರೆ. ಅದರಲ್ಲಿ veg, non-veg ನಾವು ಇಲ್ಲಪ್ಪ, ಹೊಸ ಬೇರೆ ಹೊಸ ಮಾಡಿದ್ದಾರೆ. ಬದುಕಾಗೋದಿಲ್ಲ. ಒಂದು ನಿಮಿಷ ಅಲ್ಲ, ಅದನ್ನ ನೋಡಿ ನಾವು ಚೆಕ್ ಮಾಡಿ ನೋಡಿ, ನೀವೇ ನೋಡಿ. ಅಲ್ಲ, ಚೆಕ್ ಮಾಡೋಣ ಅದು ನೋಡೋಣ. 7 ಲಕ್ಷ ಜನಗಳ ನಿಮ್ಮ ಶ್ರೀನಿವಾಸ್ ಮಾತಾಡ್ತೀನಿ, ಅದಕ್ಕೆ 67 ಲಕ್ಷ ಜನಗಳನ್ನ ಮಾತಾಡ್ಸಿದ್ದಾರೆ.